ಎಲ್ರಿಗೂ ನಮಸ್ಕಾರ. ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಲ್ಯಾಂಡ್ಸ್ಕೇಪಲ್ಲಿ ಸರ್ಟಿಫಿಕೇಟ್ಗಳನ್ನು ಡಿಸೈನನ್ನು ಹೇಗೆ ಮಾಡಬೇಕು A4 ಶೀಟಲ್ಲಿ ನಾನು ಲ್ಯಾಂಡ್ಸ್ಕೇಪಲ್ಲಿ ತೊಗೊಂಡು ಯಾವ ರೀತಿ ಹೇಗೆ ಮಾಡಬೇಕು ಅಂತ ತೋರಿಸಿದ್ದೀನಿ. ಈಗ ಪೋರ್ಟ್ರೈಟಲ್ಲಿ ತೊಗೊಂಡು A4 ಶೀಟಲ್ಲಿ ನಾವು ಸರ್ಟಿಫಿಕೇಟ್ ಡಿಸೈನನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲು ನಾವು 2.2 ಲೈನ್ ಟೂಲನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನು ಅದು ಶೇಪನ್ನು ತೊಗೊತಾ ಇದ್ದೀನಿ. ಇದು ನಮ್ಮ ಒಂದು ಮಾಸ್ಟರ್ ಪೇಜಿನ ಇದರಲ್ಲಿ ಇರಬೇಕು. ಇದಕ್ಕೆ ನಾನು ಅದು ಕಲರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಸಿಂಗಲ್ ಬೇಕಾದ್ರೂ ಹಾಕೋಬಹುದು, ಮಲ್ಟಿಪಲ್ ಕಲರ್ ಹಾಕೋಬಹುದು. ಮುಂದೆ ನಾನು ಮಲ್ಟಿಪಲ್ ಕಲರ್ ಡಿಸೈನನ್ನು ಮುಂದಿನ ಒಂದು ವಿಡಿಯೋದಲ್ಲೆಲ್ಲ ತೋರಿಸ್ಕೊಡ್ತೀನಿ. ಈ ರೀತಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು Ctrl+C Ctrl+V ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಕಾಪಿ ಪೇಸ್ಟ್ ಮಾಡಿ ಇದನ್ನು ಮಿರರ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇದನ್ನು ನಾವು ಕೆಳಭಾಗದಲ್ಲಿ ಮತ್ತೆ ಜೋಡಿಸ್ಬೇಕಿರುತ್ತೆ. ಈ ರೀತಿಯಾಗಿ ಈಗ ನನಗೆ ಇದನ್ನು ಸರ್ಟಿಫಿಕೇಟ್ ಡಿಸೈನ್ ಮಾಡೋ ಮುಂಚೆ ಸೆಟ್ಟಿಂಗ್ಸ್ ಮಾಡ್ಕೊಳ್ಳಿ, ನೀವು ಎಷ್ಟು ಬೇಕೋ ಅಷ್ಟಕ್ಕೆ. ಎರಡರದ್ದು ಕೂಡ ಔಟ್ಲೈನನ್ನು ತೆಗೆದಿದ್ದೀನಿ. ಸೊ ಈಗ ನಾನು ಇಲ್ಲಿ ಒಂದು ರೆಕ್ಟ್ಯಾಂಗಲ್ ಟೂಲ್ನ ಸೈಡಿನ ಒಂದು ರೆಕ್ಟ್ಯಾಂಗಲ್ ಶೇಪನ್ನು ತೊಗೊತಾ ಇದ್ದೀನಿ. ಇಲ್ಲಿ ನಾನು ಸೆಟ್ ಮಾಡ್ಕೊತಾ ಇದ್ದೀನಿ ಟೇಬಲ್. ಈ ಒಂದು ಶೀಟ್ ಒಳಗೆ ನಾನು ಸೆಟ್ ಮಾಡ್ಕೊತಾ ಇದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟಕ್ಕೆ ಸೆಟ್ ಮಾಡ್ಕೊತೀನಿ. ಸೊ ಈ ರೀತಿ ಸೆಟ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಪಿಕ್ ಟೂಲ್ನ ಸಹಾಯದಿಂದ ನಾನು ಕಲರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಲೈನಿಗೆ ಕಲರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಔಟ್ಲೈನ್ಗೆ ಒಂದು ಕಲರನ್ನು ಅಪ್ಲೈ ಮಾಡಬೇಕು. ನಾನು ಇದಕ್ಕೆ ಗೋಲ್ಡ್ ಕಲರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಇದನ್ನು ಔಟ್ಲೈನ್ ದಪ್ಪ ಮಾಡ್ಕೊತಾ ಇದ್ದೀನಿ. ಸೊ ಇನ್ನೂ ದಪ್ಪ ಬೇಕಂದ್ರೆ ಇದೊಂದು ಈ ರೀತಿ ಸೇರ್ತೀವಿ ದಪ್ಪ ತಗೊಂಡು. ನೆಕ್ಸ್ಟ್ ಟೆಸ್ಟ್ಗಳನ್ನು ಅಪ್ಲೈ ಮಾಡಬೇಕಿರುತ್ತೆ. ಸೊ ನಾನು ಟೆಸ್ಟ್ ಅಪ್ಲೈ ಮಾಡೋ ಮುಂಚೆ ಒಂದು ಲೋಗೋವನ್ನು ಅಪ್ಲೈ ಮಾಡ್ತೀನಿ. ಸ್ವಲ್ಪ ಇನ್ನು ಚಿಕ್ಕದು ಮಾಡ್ಕೊಳ್ಳಿ. ವಿಷಯ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಒಂದು ಕ್ಲಿಪ್ ಆರ್ಟ್ಸನ್ನು ನಾನು ಹಾಕ್ತಾ ಇದ್ದೀನಿ. ಸೊ ಇದನ್ನು ನಾನು ಏನು ಮಾಡ್ಕೊತಾ ಇದ್ದೀನಿ, ರೈಟ್ ಕ್ಲಿಕ್ ಮಾಡಿ ಇಂಪೋರ್ಟಿಗೆ ಹೋಗ್ತಾ ಇದ್ದೀನಿ.
ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಿಕೊಡು. ನೆಕ್ಸ್ಟ್ ಪಿಕ್ ಟೂಲ್ನ ಸಹಾಯದಿಂದ ಇದನ್ನು ಇಲ್ಲಿ ಈಗ ನಾವು ಇದನ್ನ ಸೆಟ್ ಮಾಡ್ಕೊಳ್ಳೋಣ. ಟೆಸ್ಟ್ ಟೂಲ್ನ ಸಹಾಯದಿಂದ ಇದರೊಳಗೊಂದು ಟೆಸ್ಟ್ ಅನ್ನು ಹಾಕ್ತಾ ಇದ್ದೇನೆ. ಕಲರ್ ಬೇಕಿದ್ರೆ ಕಲರ್ ಅನ್ನು ಅಪ್ಲೈ ಮಾಡ್ತೀನಿ. ಕಂಟ್ರೋಲ್ ಟಿ ಅನ್ನು ಪ್ರೆಸ್ ಮಾಡಿ ಕಂಟ್ರೋಲ್ ಟಿ ಈ ರೀತಿ ಟೆಸ್ಟ್ಗೆ ಸಂಬಂಧಿಸಿದ ಕಲರಿಂಗ್ ಬರುತ್ತೆ. ನಿಮಗೆ ಯಾವ ಕಲರಿಂಗ್ ಬೇಕೋ ಆ ಕಲರ್ ಔಟ್ಲೈನ್ ಅಂದರೆ ಅದರ ಟೆಸ್ಟಿನ ಔಟ್ಲೈನ್ಗೆ ಯಾವ ಕಲರ್ ಬೇಕೋ ಆ ಕಲರನ್ನು ನೀವು ಅಪ್ಲೈ ಮಾಡ್ಕೊಳ್ಳಿ. ಸೊ ಅದು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಬೇಕು ಅಂದ್ರೆ ಈ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳಿ. ಈ ರೀತಿ ಸರ್ಟಿಫಿಕೇಟ್ ಆಯಿತು. ಸೊ ನೆಕ್ಸ್ಟ್ ನಮ್ಗೆ ಇಲ್ಲಿ ಕೆಳಗಡೆ ಶಿಫ್ಟ್ ಹಿಡಿದು ಮೈನಸ್ ನೋಡಿದ್ರೆ ಆಯ್ತು. ನೆಕ್ಸ್ಟ್ ಇಲ್ಲಿ ನಾವು ಎಕ್ಸಲೆಂಟ್ ಎಕ್ಸಲೆನ್ಸ್ ಅಂತ ಹಾಕೊಳ್ಳಿ. ಸೊ ಇದನ್ನು ನಾನು ಸ್ವಲ್ಪ ಮಧ್ಯಭಾಗಕ್ಕೆ ತಂದಿಡ್ತೀನಿ. ಇದರ ಸೈಜಸ್ ಅನ್ನು ಸ್ವಲ್ಪ ದೊಡ್ಡ ಮಾಡ್ಕೊತೀನಿ ಕಾಣಿಸ್ಬೇಕಲ್ಲ. ಸೊ ಈಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ 2.2ನ ಸಹಾಯದಿಂದ ಇದು ಒಂದು ಲೈನ್ ಅನ್ನು ತುಂಬ ಅದನ್ನೇ ನಾನು ಕಂಟ್ರೋಲ್ ಸಿ ಕಂಟ್ರೋಲ್ ಕಾಪಿ ಪೇಸ್ಟ್ ಮಾಡ್ತೇವೆ. ಈ ಸೈಡ್ ಕೂಡ ಅದೇ ಥರ ಲೈನ್ ಅನ್ನು ಇಡ್ತೀನಿ. ನೆಕ್ಸ್ಟ್
ಟೆಸ್ಟ್ ತೋರಿಸ್ತಾ ಇದ್ದಿದ್ದೆ, ಟೆಸ್ಟನ್ನು ಹಾಕೋಣ. ಆ ಟೆಸ್ಟ್ ಹೊರಗಡೆ ಬರ್ಕೊಂಡು ತೊಗೊಬರ್ತೀನಿ. ದಿಸ್ ಸರ್ಟಿಫಿಕೇಟ್ ಈಸ್ ಪ್ರೌಡ್ಲಿ ಪ್ರೆಸೆಂಟೆಡ್ ಟು ಅಂತ ಬರೆದಿದ್ದೀನಿ. ಸೊ ಈ ಟೆಸ್ಟ್ ಅನ್ನೋದು ಇದರಿಂದ ಹೊರಗಡೆ ಬರೋದಾದ್ರಿಂದ ಇದು ಒಳಗೆ ನೀವು ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾರಿಗೆ ಕೊಡ್ತಾ ಇದ್ದೀರಾ ಈ ಸರ್ಟಿಫಿಕೇಟನ್ನು, ಅವ್ರ ಹೆಸರನ್ನು ಹಾಕಿ. ಬೋಲ್ಡ್ ಮಾಡಿ ಅಂಡರ್ಲೈನ್ ಅನ್ನು ಟೆಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬೋಲ್ಡ್ ಅಂಡರ್ಲೈನ್ ಅನ್ನು ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನಮ್ಗೆ ಇಲ್ಲಿ ಯಾವ್ದಾದ್ರು ಲೋಗೋನ ಸೇರಿಸ್ಬೇಕಂತಿದ್ರೆ ಲೋಗೋವನ್ನು ಸೇರಿಸ್ಬೋದು. ಇಲ್ಲ ಅಂತಂದ್ರೆ ನಾನಿಲ್ಲಿ ಡೇಟನ್ನು ಹಾಕ್ತಾ ಇದ್ದೀನಿ. ಸಿಗ್ನೇಚರ್ ಅನ್ನು ನೆಕ್ಸ್ಟ್ ಇಲ್ಲಿ ನಾನೊಂದು ಲೋಗೋನ ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಒಂದು ಲೋಗೋ ಬರಬೇಕು. ಸೊ ಒಂದು ಕಂಪನಿಯ ಲೋಗೋನ ನಾನು ಬೇರೆ ಒಂದು ಲೋಗೋನ ತೊಗೊಂಡು ಆ್ಯಡ್ ಮಾಡ್ತಾ ಇದ್ದೀನಿ. ರೀತಿಯಲ್ಲಿ ಲೋಗೋನ ಆ್ಯಡ್ ಮಾಡ್ತೀನಿ. ಸೊ ನಮ್ಮದು ಯಾವ ಎಲ್ಲ ಸರ್ತಿಯೂ ಕೂಡ ಲ್ಯಾಂಡ್ಸ್ಕೇಪಲ್ಲಿ ಸರ್ಟಿಫಿಕೇಟನ್ನು ಕೊಡೋದಿಲ್ಲ. ಒಮ್ಮೆ ಪೋರ್ಟ್ರೈಟಲ್ಲಿ ಕೊಡ್ತೀವಿ, ಅಂದರೆ ಉದ್ದದ್ದು ಕೊಡ್ತೀವಿ, ಅಗಲದಲ್ಲೂ ಕೊಡ್ತೀವಿ. ಸೊ ಉದ್ದದಲ್ಲಿ ನಾವು ಒಂದು ಸರ್ಟಿಫಿಕೇಟನ್ನು ಇಶ್ಯೂ ಮಾಡಿದ್ರೆ ಸೊ ಆ ಸರ್ಟಿಫಿಕೇಟನ್ನು ಹೇಗೆ ಡಿಸೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಳಿಸಿದ್ದೀನಿ. ಇನ್ನೊಂದು ಸರ್ಟಿಫಿಕೇಟನ್ನು ಡಿಸೈನ್ ಮಾಡಿ ಬೇರೆ ಒಂದು ಡಿಸೈನ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.